ಭಾರತ ಅನ್ನೋದು ಒಂದು ಲಾರ್ಜರ್ ಕಾನ್ಸೆಪ್ಟ್, ಬಟ್ ಈ ಹಿಂದು ಅನ್ನೋದು ನಾನು ಒಪ್ಪಲ್ಲ ಅಂತ ನೀವೊಂದು ಹೇಳಿದ್ರಿ, ಒಂದು ಸ್ಟೇಟ್ಮೆಂಟ್. ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ. ಅಲ್ಲ ನೋಡಿ, ಹಿಂದುತ್ವ ಅಂದರೆ ಏನು ಅಂತಲೇ ಹೇಳೋದು ಕಷ್ಟ ರೀ. ಅಂದರೆ ಎಲ್ಲಿಯ ಪದ ಅದು? ಅವ್ರ ಪುಸ್ತಕ ಬರೆದ್ರು ಸಾವರ್ಕರ್, ಅದು 100 ಪುಟದ ಪುಸ್ತಕ. ಅದು ಅದರಲ್ಲಿ ಹಿಂದುತ್ವ ಅನ್ನೋ ಪ್ರಸ್ತಾಪ ಬಂದಿದೆ. ಅದಕ್ಕೆ ಮುಂಚೆ ಎಂಥ ಪದ ಹಿಂದೂ ಅನ್ನೋ ಪದ ಎಷ್ಟು ವರ್ಷದಿಂದ ಇದೆ? ಏನು 250-300 ವರ್ಷ ಇರ್ಬೋದಾ ಹೆಚ್ಚಂದ್ರೆ? ಹಿಂದೂ ಅನ್ನೋ ಪದ ಎಲ್ಲಿದೆ? ಅದೇ ಎಲ್ಲರೂ ಸಿಂಧು ನಾಗರಿಕಕ್ಕೆ ಅದೊಂದು ಎತಿಮಾಲಜಿ. ಎಲ್ಲರೂ ಇಲ್ಲ. ಇವರು ಇರಾನ್ ಅವರು ಫಾರ್ಸಿ ಭಾಷೆಯಲ್ಲಿ ಸಿಂಧುಗೆ ಹಿಂದೂ ಅಂತ ಹೇಳ್ತಿದ್ರು. ಹಿಂದ್ ಅಂತ ಭಾರತಕ್ಕೆ ಕರಿತಿದ್ರು. ಆಕ್ಚುಲಿ ಬ್ಯೂಟಿಫುಲ್ ಅನ್ನೋದಕ್ಕೆ ಹಿಂದ್ ಅಂತ ಒಂದು ಐಡಿಯಾ ಇತ್ತು. ಆ ಥರದ್ದು ಅವ್ರ ಭಾಷೆಯಲ್ಲಿ ಇತ್ತು. ಅವ್ರ ಹೆಸರದು, ಈ ದೇಶಕ್ಕೆ ಅವರ ಹೆಸರದು. ನಮಗೆ ಹಿಂದೂ ಅನ್ನೋದು ರಿಲಿಜನ್ ಅನ್ನೋದು ಎಲ್ಲಿತ್ತು ರೀ? ಇರಲಿಲ್ಲ. ಅದು ಹಿಂದೂ ಅನ್ನೋ ರಿಲಿಜನ್ ಏನಿತ್ತು? ಏನಿರಲಿಲ್ಲ. ಸಿಂಧು ಅನ್ನೋ ರಿಲಿಜನ್ ಇತ್ತಾ? ದಟ್ ವಾಸ್ ಅ ಜಿಯೋಗ್ರಫಿ. ಇಲ್ಲ ಬಿಡಿ, ರಿಲಿಜನ್ ಇತ್ತಾ? ಇಲ್ಲ. ಅಲ್ಲ, ಭಾರತದಲ್ಲಿ ರಿಲಿಜನ್, ಮೂಲ ರಿಲಿಜನ್ ಇತ್ತು. ನಮ್ಮಲ್ಲಿ ಈಗ ಸನಾತನ ಧರ್ಮ ಅಂತ ಏನಿದೆ, ಎಲ್ಲರೂ ವಿರೋಧ ಮಾಡ್ತಾರೆ ಇವಾಗ ಬುದ್ಧಿಜೀವಿಗಳು. ಸನಾತನ ಧರ್ಮವನ್ನು ವಿರೋಧ ಮಾಡೋದು ಸನಾತನ ಧರ್ಮನೇ. ಈಗ ಫ್ಲೆಕ್ಸಿಬಿಲಿಟಿ ಅಂತಲ್ಲ, ಯಾರ್ಯಾರಿಗೆ ಏನೇನು ಅನ್ಸುತ್ತೋ ಎಲ್ಲರೂ ಅದು ಹೇಳ್ಬೋದು, ಅವ್ರವ್ರ ಅಭಿಪ್ರಾಯ ಹೇಳ್ಬೋದು. ಒಬ್ಬರೊಬ್ಬರು ಕುತ್ಕೊಂಡು ಇಟ್ಕೊಂಡು ಹಿಂಸೆ ಮಾಡೋದಿಲ್ಲ ಅದರಲ್ಲಿ. ನೀವು ಯಾರ್ದೋ ಪದ್ಧತಿಗಳ ವಿದ್ದ ಇದರಲ್ಲಿ ತಪ್ಪಿದೆ, ಇದನ್ನ ತಿದ್ಕೋಬೇಕು ಅಂತ ಹೇಳಿದ್ರೆ ಅದು ಸರಿ, ನೀವು ಹೇಳೋದು ಸರಿ. ಆದ್ರೆ ನೀವು ಇನ್ನೊಂದು ಪರ್ಯಾಯ ರಿಲಿಜನ್ ಅಂತ ನೀವು ಮಾಡ್ಕೊಂಡು ಇದಕ್ಕೆ ಒಂದೇ ಪುಸ್ತಕ ಇದೆ, ಇದಕ್ಕೆ ಒಬ್ಬನೇ ಪ್ರವಾದಿ ಇದ್ದಾನೆ, ಇದೊಂದೇ ಸಿದ್ಧ ಸೂತ್ರ ಅಂತ ಹೇಳಿದ್ರೆ ಅದು ಸನಾತನ ಅಲ್ಲ. ಅವರು ಅದನ್ನ ಹೇಳ್ತಾರೆ. ನಿಮ್ಮಲ್ಲಿ ಯಾರು ಗುರು ಯಾರಿದ್ದಾರೆ, ನಿಮ್ಮ ಪುಸ್ತಕ ಏನಿದೆ ನಿಮ್ದು, ಆ ಥರದ್ದು ಹೇಳ್ತಾರಲ್ಲ, ಅವ್ರು ಹೇಳೋದು ನಿಜ. ನಮ್ಮಲ್ಲಿ ಇಲ್ಲ ಅದು. ಸನಾತನ ಧರ್ಮದಲ್ಲಿ ಒಂದೇ ಪುಸ್ತಕ, ಒಂದೇ ಗುರು, ಆ ಥರದಲ್ಲೇ ಇಲ್ಲ. ಪ್ಲೂರಲಿಸ್ಟಿಕ್ ಅಷ್ಟೇ ಇಲ್ಲ. ದೇವ್ರು ಇದ್ರು ಸರಿ, ಇಲ್ದಿದ್ರು ಸರಿ. ನಾವೇ ಸೃಷ್ಟಿ ಮಾಡಿದ್ರು ದೇವ್ರೆ, ನಾವು ಮಾಡಿಲ್ದಿದ್ರು ದೇವ್ರೆ, ದೇವ್ರು ಇಲ್ಲ ಅಂದ್ರೂ ನಮ್ಗೆ ಓಕೆ. ಇಲ್ಲ, ಇಟ್ ಈಸ್ ಓಪನ್ ಸೊಸೈಟಿ. ಸನಾತನ ಧರ್ಮ ಅಂದ್ರೆ ಓಪನ್ ಸೊಸೈಟಿ ಅದು ಇತ್ತು. ಹಿಂದುತ್ವ ಅಂದ್ರೆ ಏನಿಲ್ಲ. ಮತ್ತೆ ಹಿಂದುತ್ವ ಅನ್ನೋದ್ರಲ್ಲಿ ಏನೋ ಇದೆ ಅಂತಂದ್ರೆ, ಉಪನಿಷತ್ತು ಅದಕ್ಕಿಂತ ದೊಡ್ಡದ, ಅದು ಪುರಾಣಗಳಿಗಿಂತ ದೊಡ್ಡದ, ನಮ್ಮ ಮಹಾಕಾವ್ಯಗಳು, ನಮ್ಮ ಎಪಿಕ್ಸ್ಗಿಂತ ದೊಡ್ಡದ. ಅದು ಎಲ್ಲ ಬಿಟ್ಟು ಅದು ಯಾವುದೋ ಇಟ್ಕೊಂಡಿದ್ರು. ಅದೇನು, ನಾನು ಅದನ್ನ ಒಪ್ಪೋದು ಕಷ್ಟ ಅಂತ ಹೇಳೋದು. ಅದು ಏನು ಅಂತಾನೆ ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಟೆಸ್ಟ್ ಕೊಟ್ರೆ ಹಿಂದುತ್ವ ಏನು ಗೊತ್ತಿರಲ್ಲ ನಿಮ್ಗೆ. ಆನ್ಸರ್ ಫೇಲ್ ಆಗ್ಬಿಡ್ತೀರ ನೀವು. ಯಾರು ಪಾಸ್ ಆಗಲ್ಲ ಅದು.